ನಾವು ಒಂದು ಮಾತಾಡ್ತೀನಿ ಹೇಳಿ, ಅವರು ಒಂದು ಎಲೆಕ್ಷನ್ನಲ್ಲಿ ಬಂದರು ಗ್ರಾಮ ಪಂಚಾಯತ್ನಲ್ಲಿ. ಆ ಟೈಮಲ್ಲಿ ಅವರು ಇನ್ವೆಸ್ಟ್ಮೆಂಟ್ ಮಾಡಿದ್ರು, ನಾವು ಪರ್ಸೆಂಟೇಜ್ ಲೆಕ್ಕ ಹಾಕೊಂಡು ಅವ್ರು ಎಷ್ಟು ಪರ್ಸೆಂಟ್ ಮಾಡಿದ್ದಾರೆ, ಆಂಜನಪ್ಪ ಎಷ್ಟು ಪರ್ಸೆಂಟ್ ಮಾಡಿದ್ದಾರೆ, ರಮೇಶ್ ಎಷ್ಟು ಮಾಡಿದ್ದಾರೆ, ಅವ್ರು ನಮ್ಮ ಸ್ಥಿತಿ ಮೀರಿ ನಾವು ಮಾಡಿದ್ದೀವಿ. ಬಟ್ ಅದರಿಂದ ಹಿಂದೆ 19 ವರ್ಷದಿಂದ ಇಲ್ಲಿ ನಾನು ಮಾಡಿರೋದು ತಮಗೆಲ್ಲ ಮಾಡಿದ್ದೀನಿ. ಅದನ್ನು ನೀವು ನೆನ್ನೆಯಲ್ಲಿ ತಗೋಬೇಕು. ಕಾರ್ಯಕ್ರಮ ನಡೀತು ಆಯಿತಾ. ಆ ಜನಸ್ಪಂದನ ಕಾರ್ಯಕ್ರಮ ನಡೆದಾಗ GH ನಾರಾಯಣ್ ಅವ್ರಿಗೂ ಇಲ್ಲಿರ್ತಕ್ಕಂಥ ಮಂತ್ರಿಗಳಿಗೂ ಏನೋ ಮಾತುಕತೆ ಆಯಿತು ಅಂತೆ. ಅದು ಮಾತುಕತೆ ಏನು ಅಂತ ಕೆಲವರಿಗೆಲ್ಲ ಗೊತ್ತಿದೆ. ಆ ವಿಚಾರದಿಂದ ಡಿಸ್ಪ್ಯೂಟ್ ಮಾಡಿಕೊಂಡು ಅವರವರು ಮಾಡ್ಕೊಂಡಿರ್ತಕ್ಕಂಥದ್ದು. ನಾವು ಇವತ್ತು ವಿನಯ್ ಮನೆ ಬರ್ತ್ಡೇಗೆ ಹೇಳಿದ್ರೆ ನಾನು ಮನೆಗೆ ಹೋಗಿ ಅವ್ರನ್ನೂ ಮಾತಾಡ್ತಿರ್ಬೋದೆ, ಅವ್ರ ತಂದೆನೂ ಮಾತಾಡ್ತಿರ್ಬೋದೆ. ಕೆಲವು ಮೀಟಿಂಗ್ಗಳಲ್ಲಿ ಅವರು ಈ ಪಕ್ಷಕ್ಕೆ ಸ್ವಲ್ಪ ಸೇವೆ ಮಾಡಿದಾರಪ್ಪ, ಅವರು ಗಣನೆ ತಗೊಳ್ಳಿಂದ ನಾನು ರಾಮಲಿಂಗಾರೆಡ್ಡಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಶಿವಶಂಕರ್ ರೆಡ್ಡಿ ಬೆಂಗಳೂರು KPCC ಕಚೇರಿಯಲ್ಲಿ ಕರೆದಂಥ ಮೀಟಿಂಗಲ್ಲೂ ಸಹ ನಾನು ಮಾತಾಡಿ ಹೇಳಿದ್ದೀನಿ. ಇಷ್ಟು ನನ್ನ ಕಡೆಯಿಂದ ಆಗಿಲ್ಲ. ಪಾರ್ಲಿಮೆಂಟ್ ಎಲೆಕ್ಷನ್ ಆದಮೇಲೆ ಮಾಡೋದು ಅಂತ ಹೇಳ್ಕೊಂಡು ಬರಲಿ, ಮೊಯ್ಲಿಯವ್ರ ಮನೆಯಲ್ಲಿ ಕರೆದು ಎಲ್ಲರೂ ತೀರ್ಮಾನ ಮಾಡೋದು. ಹಿಂಗೆ ಹೆಂಗಾಯ್ತು ಅಣ್ಣ, ನೀವು ಒಪ್ಪಿಗೆ ಆದರೆ ಮಾತ್ರ ನಾನು ಒಪ್ಕೊತೀನಿ, ನೀವು ಹೇಳಿದ್ರೆ ನಾನು ಅದಕ್ಕೆ ಏನು ಹೇಳಬೇಕು ಬಂದು ಹೇಳ್ತೀನಿ ಅಂತ. ಆಯಿತು, ನಾನು ಮೊಯ್ಲಿಯವ್ರ ಹತ್ರ ಮಾತಾಡೋಣ. ನೆನ್ನೆ ಒಂದು ಸಿಂಪಲ್ CM ಬ್ಯುಸಿ ಇದ್ದರು, ಒಂದು ಮಾತು ಹೋಗಿ ಹೇಳಿ ಬಂದಿದ್ದಾಗಿದೆ. ಮತ್ತು ಇವತ್ತು ಸಂಜೆ ಮೊಯ್ಲಿಯವ್ರಿಗೂ ಮತ್ತು ಅಧ್ಯಕ್ಷರು ಮೂವರು ತರ್ತೀವಿ.